ಸೀಸನ್ಸ್ ಯಾವುದೇ ಆಗಿರಲಿ, ವೆದರ್ ಹೇಗೆ ಇರಲಿ, ಈ ಡೆಸರ್ಟ್ನ ಮನೇಲೆ ಮಕ್ಕಳಿಗೆ ಈಸಿಯಾಗಿ ಹೆಲ್ತಿಯಾಗಿ ಮಾಡಿಕೊಡ್ಬೋದು. ಹಾಯ್ ಎಲ್ರಿಗೂ, ನಾನು ನಿಮ್ಮ ನಿಖಿತಾ ಶಿವಣ್ಣ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನನ್ನ ಮತ್ತೊಂದು ಕುಕ್ಕಿಂಗ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೌದು, ನಾನಿವತ್ತು ಫ್ರೂಟ್ಸ್ನ ಬಳಸಿ ಒಂದು ಈಸಿ ಕಸ್ಟರ್ಡ್ ಡೆಸರ್ಟ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ. ನೀವೀಗಾಗಲೇ ನೋಡಿರೋ ಹಾಗೆ ತಮ್ಮನೇಲಲ್ಲಿ ನಾನಿವತ್ತು ನಿಮಗೆಲ್ಲರಿಗೂ ಹೇಳ್ಕೊಡ್ತಾ ಇರೋದು ಈಸಿಯಾಗಿ ಕಸ್ಟರ್ಡ್ ಫ್ರೂಟ್ಸ್ನ ಯಾವ ಥರ ಮಾಡೋದು ಅಂತ. ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್. ಫ್ರೂಟ್ಸ್ಗಳು ಬೇಕಾಗುತ್ತೆ. ನಿಮ್ಮ ಇಷ್ಟದ ಪ್ರಕಾರ ಯಾವುದೇ ಫ್ರೂಟ್ಸ್ ಬೇಕಾದ್ರೂ ತೊಗೋಬೋದು. ಹಾಲು, ಕಸ್ಟರ್ಡ್ ಪೌಡರ್ ಮತ್ತು ಸಕ್ಕರೆ ಇಷ್ಟಿದ್ರೆ ನಾವು ರೆಸಿಪಿನ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ನಾನಿಲ್ಲಿ ಒಂದು ಪಾತ್ರೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಕಾಯಿಸ್ಕೊತಾ ಇದ್ದೀನಿ. ಅದಾದಮೇಲೆ ಹಾಲು ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಲೀಟರಷ್ಟು ಹಾಲನ್ನ ಬಳಸ್ತಾ ಇದ್ದೀನಿ. ಈ ಹಾಲು ನಾನು ಫಸ್ಟೇ ಕಾಯಿಸಿಟ್ಕೊಂಡಿದ್ದೆ, ಬಟ್ ಇವಾಗ ರೆಸಿಪಿಗೋಸ್ಕರ ತಿರ್ಗಾ ಬಾಯ್ಲ್ ಮಾಡ್ಕೊಬೇಕು. 1 ಲೀಟರ್ ಹಾಲನ್ನು ಕೂಡ ಅಲ್ಲಿ ಬಾಯ್ಲ್ ಆಗೋಕ್ಕೆ ಇಟ್ಟು ಇನ್ನೊಂದು ಕಡೆ ಕಸ್ಟರ್ಡ್ ಪೌಡರ್ ಅಂತ ಸಿಗುತ್ತೆ. ಆ ಕಸ್ಟರ್ಡ್ ಪೌಡರ್ನ 2 to 3 ಸ್ಪೂನ್ಸ್ ಅಷ್ಟನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು 1/2 ಕಪ್ ಅಷ್ಟು ಹಾಲನ್ನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಲಂಪ್ಸ್ ಇಲ್ದಿರೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಯಾವುದೇ ರೀತಿ ಲಂಪ್ಸ್ ಇರಬಾರ್ದು. ಲಂಪ್ಸ್ ಇದ್ದರೆ ಕಸ್ಟರ್ಡ್ ಯಾವುದೇ ಕಾರಣಕ್ಕೂ ಚೆನ್ನಾಗಾಗೋದಿಲ್ಲ. ಇವಾಗ ಇದು ಲಂಪ್ಸ್ ಇಲ್ಲದೆ ಕ್ಲೀನಾಗಿ ರೆಡಿ ಆಗಿದೆ. ಇದನ್ನು ನಾನು ಸಪ್ರೇಟ್ ಇಟ್ಕೊಂಡು ಈಗ ಒಂದು ಕಡಾಯಲ್ಲಿ ನಾವು ಹಾಲನ್ನ ಕುದಿಯೋಕೆ ಇಟ್ಟಿದ್ವಲ್ಲ, ಅಲ್ಲಿಗೆ ಸಕ್ಕರೆನ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕನ್ಸುತ್ತೋ ಅದ್ರ ಪ್ರಮಾಣವಾಗಿ ನೀವು ಆ್ಯಡ್ ಮಾಡ್ಕೋಬೋದು. ನಾನು ಇಲ್ಲಿ ಆಲ್ಮೋಸ್ಟ್ ಒಂದು 250 ಗ್ರಾಮ್ಸ್ ಅಷ್ಟು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಸ್ಟಿರ್ ಮಾಡ್ತಾ ಇದ್ದರೆ ಕ್ಲೀನಾಗಿ ಸಕ್ಕರೆ ಎಲ್ಲ ಬೇಗ ಕರಗುತ್ತೆ. ಈಗ ಆಗಲೇ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಲು ಜೊತೆ ಸೇರಿಸ್ತಾ ಅಟ್ ಎ ಟೈಮ್ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ಈ ರೀತಿ ನಿಧಾನವಾಗಿ ಸ್ಟಿರ್ ಮಾಡ್ತಾನೆ ಇದ್ರೆ ಯಾವುದೇ ರೀತಿ ಲಂಪ್ಸ್ ಫಾರ್ಮ್ ಆಗಲ್ಲ. ನಾನಿಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಸ್ಟಿರ್ ಮಾಡ್ಕೊಂಡಿದ್ದೀನಿ. ಈ ಥರ ಕ್ರೀಮಿ ಟೆಕ್ಸ್ಚರ್ ಆಗಿ ಇದು ಕನ್ವರ್ಟ್ ಆಗುತ್ತೆ ವಿತಿನ್ 2 to 3 ಮಿನಿಟ್ಸ್. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಇದನ್ನು ಒಂದು ಸೈಡಲ್ಲಿ ಇಟ್ಟು ಕೂಲ್ ಮಾಡಬೇಕು. ಕೂಲ್ ಮಾಡಿ 10-15 ಮಿನಿಟ್ಸ್ ಆದಮೇಲೆ ನಾವು ಎಲ್ಲ ಫ್ರೂಟ್ಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನಾನು ಇಲ್ಲಿ ಎಕ್ಸ್ಟ್ರಾ ಟಿಪ್ ಏನಂತಂದರೆ, ಫ್ರೂಟ್ಸ್ನ ಬಿಡಿಸಿಟ್ಟ ಮೇಲೆ ಒಂದು ಸ್ವಲ್ಪ ಹೊತ್ತು ಫ್ರೀಸ್ ಮಾಡ್ಕೊಂಡಿದ್ದೀನಿ. ಸೊ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫ್ರೂಟ್ಸು. ನಮ್ಮ ಮನೇಲಿ ಫ್ರೂಟ್ಸ್ ಜಾಸ್ತಿ ಇದ್ದಿದ್ದರಿಂದ ಮತ್ತು ಫ್ರೂಟ್ಸ್ನ ಮಕ್ಕಳಿಗೆ ಜಾಸ್ತಿ ಪ್ರಪೋರ್ಷನಲ್ಲಿ ತಿನ್ನಿಸ್ಬೇಕು ಅಂತ ಅಂದಾಗ ಸ್ವಲ್ಪ ಜಾಸ್ತಿ ಫ್ರೂಟ್ಸ್ನ ಆ್ಯಡ್ ಮಾಡಿಕೊಂಡ್ರೆ ಈ ಕಸ್ಟರ್ಡ್ಗೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಫ್ರೂಟ್ಸ್ನ ಪ್ರಪೋರ್ಷನ್ಗಿಂತನೂ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ತಿಕ್ಕಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಇಷ್ಟ ಆಗಲ್ಲ ಅಂತ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಬೋದು. ಮಾಡಿರೋ ರೆಸಿಪಿನ ನಾನಿಲ್ಲಿ ಕ್ಲೀನಾಗಿ ಸೆಟ್ ಆಗಲಿ ಅಂತ ಸ್ವಲ್ಪ ಹೊತ್ತು ಫ್ರೀಸರಲ್ಲಿ ಇಟ್ಟಿದ್ದೆ. 5 to 10 ಮಿನಿಟ್ಸ್ ಅದರಲ್ಲಿ ಇಟ್ಬಿಟ್ಟು ತೆಗೆದು ನಾರ್ಮಲ್ ಸ್ಟೆಪ್ಪಲ್ಲಿ ಇಡ್ಬೋದು ಫ್ರಿಡ್ಜಲ್ಲಿ. ನೀವೇನಾದರೂ ಕಮ್ಮಿ ಫ್ರೂಟ್ಸ್ ಬಳಸಿ ಮಾಡಿದ್ರೆ ಈ ಥರ ತುಂಬ ತೆಳುವಾಗಿ ಈ ಕಸ್ಟರ್ಡ್ ರೆಡಿ ಆಗುತ್ತೆ. ನಾನು 2 ಥರದ್ದನ್ನು ಮಾಡಿದ್ದೆ. ಸೊ ನಾನು ನಿಮಗೆ ಇದನ್ನು ಫೈನಲ್ ರಿಸಲ್ಟಿಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬೋದು ಅಂತ. ಯಾವುದೇ ಇದರಲ್ಲಿ ಕೆಮಿಕಲ್ಸ್ ಇಲ್ಲ, ಏನಿಲ್ಲ. ತುಂಬ ಹೆಲ್ತಿ ಡೆಸರ್ಟ್ ಇದು. ನಿಮಗೆಲ್ಲ ಈ ಕ್ವಿಕ್ ಆ್ಯಂಡ್ ಈಸಿ ಹೆಲ್ತಿ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೆಲ್ತಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.